ನಮಸ್ಕಾರ. ಎನ್ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಮರೇಗುದ್ದಿ ಗ್ರಾಮದ ಶ್ರೀ ಅಡಿವಿಸಿದ್ದೇಶ್ವರ ವಿದ್ಯಾಪೀಠ ಟ್ರಸ್ಟ್ರಿ ಶ್ರೀ ಅಡಿವಿಸಿದ್ದೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಮರೇಗುದ್ದಿ 1ನೇ ತರಗತಿಯಿಂದ 8ನೇ ತರಗತಿಯವರೆಗೆ 2026-27ನೇ ಸಾಲಿನ ಪ್ರಾಥಮಿಕ ಶಾಲೆಯ ಹೊಸದಾಗಿ ಪರ್ಮಿಷನ್ ಸಿಕ್ಕಿದ್ದು, ಶಾಲಾ ಕಟ್ಟಡವನ್ನು ಸುಮಾರು 50 ಲಕ್ಷ ರೂಪಾಯಿ ಖರ್ಚನ್ನು ಮಾಡಿ 10 ರೂಮುಗಳನ್ನು ಕಟ್ಟಿಸಿದ್ದು, ಪ್ರಾರಂಭವಾಗಿದ್ದು ಹೊಸದಾಗಿ ಕಟ್ಟಡವನ್ನು ಕಟ್ಟಿದ್ದು, ಅದರ ಪೂಜೆ ಮಾಡುವುದರ ಮುಖಾಂತರ ಶ್ರೀ ಶ್ರೀ ಗುರುಪಾದೇಶ್ವರ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ನೆರವೇರಿತು. ಮರೇಗುದ್ದಿಯ ಹಿರಿಯರಾದ ಹನುಮಂತ ಗುಡಿ, ಮಲ್ಲಪ್ಪ ಅತಣಿ, ಪರಮಾನಂದ ಗುಡಿ, ಶಿವನಗೌಡ ಪಾಟೀಲ, ಶಿವಪ್ಪ ಹುನೂರ, ಬಸಪ್ಪ ಗಿರಗಾಂವಿ, ಮಲ್ಲಪ್ಪ ರಾಮಗೊಂಡ, ರಾಚಪ್ಪ ಹುನೂರ, ರಾಜು ಪೂಜಾರಿ, ವಕೀಲವರು ಸಾ ಹುಲ್ಯಾಳ ಸಿದ್ದಾಪುರ ಗ್ರಾಮದ ಹಿರಿಯರಾದ ವೆಂಕಟೇಶ್ ಬರಗಿ ಹಾಗೂ ಶೇಖರ ಬೂದಿ ಸಮಾರಂಭದಲ್ಲಿ ಹಾಜರಿದ್ದರು. ಸಂಪಾದಕರು ರಾಜಕುಮಾರಂ ಪಾಟೀಲ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಸುದ್ದಿಯನ್ನು ವೀಕ್ಷಿಸಿ ಧನ್ಯವಾದಗಳು. ಯಾವುದೇ ಗುಣದಿಂದಾಗಲಿ ಮನದಿಂದಾಗಲಿ ತನುದಿಂದಾಗಲಿ ಎಲ್ಲ ಸಹಕಾರ ಕೊಟ್ಟು
ಹೋಗ್ಬೇಕಂತೇಳಿ ತಮ್ಮ ಮರಿಗುದ್ದಿ ಹಿರಿಯರಲ್ಲಿ ಎಲ್ಲರೂ ನಮ್ಮಲ್ಲಿ ಕೈಮೂರು ಕೇಳ್ಕೊಂಡು ನಾನು ಎರಡು ಮಾತಿಗೆ ಅವರಿಗೆ ಬಸಪ್ಪನ ಹೊನ್ನೂರವರಿಂದ ಹೂಗುಚ್ಚ 2025 ಮತ್ತು 26ನೇ ಸಾಲಿನ ಅಂಗವಾಗಿ 26 ಮತ್ತು 27ನೇ ಸಾಲಿನ ಅಂಗವಾಗಿ ಈ ಪ್ರಾಥಮಿಕ ಶಾಲೆಯ ಕಟ್ಟಡ ಪ್ರಾರಂಭೋತ್ಸವದ ಒಳಗೊಂಡು ಇವತ್ತು ಉದ್ಘಾಟನೆ ವೇದಿಕೆ ಒಳಗೊಂಡು ಸರ್ವ ಎಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು, ಅತಿಥಿಗಳಾಗಿರುವಂತಹ ಪೂಜಾರಿ ಸರ್ ಶರಣ ಶರಣಾರ್ಥಿಗಳು. ಬಹುಶಃ ನನಗನ್ಸುತ್ತ 1985ನೇ ಇಸ್ವಿ ಒಳಗೆ ಹೈಸ್ಕೂಲ್ ಸ್ಟಾರ್ಟ್ ಆದ ಬಳಿಕ ಇಲ್ಲಿವರೆಗೂ ಸಹಿತವಾಗಿ 140 ವಿದ್ಯಾರ್ಥಿಗಳು ಈಗಾಗಲೇ ನೌಕರಿ ಮಾಡಕತ್ತಾರೆ. ಗ್ರಾಮೀಣ ಮಟ್ಟದೊಳಗೆ ವಿದ್ಯಾರ್ಥಿಗಳು ಭವಿಷ್ಯ ಕಟ್ಟೋದಂದ್ರೆ ಬಹಳ ಕಷ್ಟ. 85ರಿಂದ ಹಿಡ್ಕೊಂಡು ಇಲ್ಲಿವರೆಗೆ 140 ಹುಡುಗರು ಇವತ್ತು ಎಲ್ಲೆಲ್ಲಿದ್ದಾರೆ ಅವತ್ತು ನಾನೇ ವಿಚಾರ ಮಾಡಿದ್ರೆ ಇವತ್ತು ಡೆಲ್ಲಿ ದಾಟಿ ಹುಡುಗರು ನೌಕರಿ ಮಾಡಕತ್ತಾವ. ಮರೆಗುದ್ದೆ ಊರ ಎಲ್ಲಿ ಮುಟ್ಟಿ ಇದ್ದ ಡೆಲ್ಲಿ ದಾಟಿ ಹೋಗ್ಯದ ಅಂದ್ರೆ ಹೊರದೇಶಕ್ಕಿಲ್ಲ ಒಂದು ಹುಡುಗರು ಹೆಸರು ಎಲ್ಲಿದು ಬಂತು ಅಂದ್ರೆ ಮರೆಗುದ್ದಿ ಊರು ಬಂತು. ಎಲ್ಲಿ ಕಲ್ತಿರಪ್ಪ ಅಂದ್ರೆ ಹೈಸ್ಕೂಲ್ ಹೆಸರು ಬರ್ತದೆ. ಇದ್ರ ಜೊತೆ ಒಳಗೆ ನನ್ನೊಂದು ಏನು ಒಂದು ಗುರಿ ಇತ್ತು ಅಂದ್ರೆ ಬರೀ ಹೈಸ್ಕೂಲ್ ಅಷ್ಟ ಆಯ್ತು, ಇದಕ್ಕೊಂದು ಪ್ರೈಮರಿ ಸ್ಕೂಲ್ ಮಾಡಿದ್ರೆ ಚಲೋ ಆಗುತ್ತೆ ಅಂತ ತಿಳ್ಕೊಂಡು ಹಂಗ ಒಬ್ಬೊಬ್ಬರ ಜೊತೆ ಚರ್ಚೆ ಮಾಡಿದೆ. ನೋಡ್ರಿ, ಒಂದು ಬಾಲ್ ಗಾಡಿ ಹೋದ್ರೆ ಒಮ್ಮೆ ಚಲೋ ಇತ್ತು ಬಾಲ್ ನನ್ನ ಕೈಗೆ ಬರುತ್ತೆ, ಹೊಡೆದಿರ್ತಾರೆ ಯಾಕಂದ್ರೆ ಹೊಡ್ಬಿಡ್ತದೆ ಬಾಲ್. ಅದು ಭಾವನೆಗಳು ಈ ಚೆನ್ನಾಗಿ ಬಂದು ಆ ಸಂದರ್ಭದೊಳಗೆ ಆದ್ರೂ ಏನು ಕೈ ಬಿಡಲಿಲ್ಲ, ಇನ್ನು ಸ್ಟಾರ್ಟ್ ಮಾಡಿದೆ. 2016ನೇ ಇಸ್ವಿ ಒಳಗೆ ಅಪ್ಪುಗಳ ಅಮೃತ ಮಹೋತ್ಸವದ ಅಂಗವಾಗಿ ಒಂದು ಸಣ್ಣದೊಂದು ಗುರುಕುಲ ಮಾಡಿದೆವು. ಮೊದಲು ನಾವು ಅವ್ರ ಹೆಸರ ಮ್ಯಾಗ ಒಂದು ಗುರುಕುಲ ಮಾಡಿದೆವು. ಗುರುಕುಲ ಮಾಡಿಕೊಂಡು ಇಲ್ಲಿವರೆಗೆ ಅದನ್ನು ಮುಂದುವರಿಸ್ಕೊಂಡು ಬಂದೆವು ನಾವು. ಅದನ್ನ ಮುಂದೆ ಕಾಲಕ್ರಮೇಣದಂತೆ ಹುಡುಗರ ಸಂಖ್ಯೆ ನಮ್ಗೆ ಚಲೋ ಆಗಕ್ಕಂತ ನಾನೇನು ಮಾಡಿ ಜಾನ್ಮಟ್ಯಾಗ ಒಂದು ಸ್ಕೂಲ್ ಮಾಡಿದ್ದೆ. ಇಲ್ಲಿ ಇದನ್ನ ಹುಡುಗರ್ನಲ್ಲಿ ಅಡ್ರೆಸ್ ಕೊಟ್ಟು ಅಡ್ಮಿಷನ್ ಅಲ್ಲಿ ಕೊಟ್ಟು ಒಂದು ಹುಡುಗರು ನಮ್ಮಲ್ಲಿ ಇಟ್ಟುಕೊಂಡು ನಾವು ಸ್ಟಾರ್ಟ್ ಮಾಡಿ ಚಲೋ ಆಗುತ್ತೆ ಅಂತ ತಿಳ್ಕೊಂಡು ಹುಡುಗರು ಇಟ್ಟುಕೊಂಡು ನಾವು ಕೋಚಿಂಗ್ ಕೂಡ ಆಗುತ್ತಿದ್ದೆವು. ನಾವು ಮೊರಾರ್ಜಿ ಸ್ಕೂಲಿಗಾದ್ರು ಸೈನಿಕ್ ಸ್ಕೂಲಿಗಾದ್ರು ಹುಡುಗರು ನಮ್ಮ ಶಿಕ್ಷಕರ ಪ್ರಯತ್ನ ಮಾಡಿದ್ರು. ನಮ್ಮಲ್ಲಿಯೂ ಆದ್ರು ಅಲ್ಲಿಯೂ ಆದ್ರು ಹುಡುಗರು. ಇದು ಕ್ರಮೇಣವಂತೆ ಇದು ಮುಂದುವರ್ಸ್ಕೊಂಡು ಬಂದ್ವಿ ನಾವು. ಇದ್ರ ಮೇಲೆ ತೊಳಿ ಒಂದು ಇರಿಗೇಷನ್ ಮಾಡಿದ್ರು, ಹಿಂಗೆ ನಡೆಸ್ಯಾರು. BOPC ರಿಪೋರ್ಟ್ ಕೊಟ್ಟರು, ಹೀಗೆಲ್ಲ ಮಾಡಿದ್ರು. BRC ಅವ್ರು ಬಂದರು, CRC ಅವ್ರು ಬಂದರು ನಾನೇನು ಹಿಂದಿರ್ಲಿಲ್ಲ, ಬಂದು ನೋಡ್ಕೊಂಡು ಬೋರತ್ ಕಳಿಸಿದೆ ಅವ್ರಿಗೆ. ಮತ್ತೆ ಅವ್ರು ಹೆಂಗೆ ಮಾತಾಡ್ಸ್ಬೇಕಂತ ನಮ್ಗೆ ಗೊತ್ತಿರುತ್ತೆ. ಹಾಗೆಲ್ಲ ಮಾತಾಡಿ ಕಳಿಸಿದೆ ಅವ್ರು. ಆ ಥರ ಮಠ ಅಂತ ನಾಲ್ಕು ಬರಾಗಿಲ್ಲ ಅವ್ರಿಗೂ. ಸರಿ ಹೋದ್ರು ಅವರು. ಮುಂದೆ ಏನು ಮಾಡಬೇಕು, ಇದಕ್ಕೆ ಇದಾದ್ರೂ ಒಂದು ಕಟ್ಟಡ ತೋರದೆ ಹೋದ್ರೆ ಏನೇ ಆಗಬೇಕು, ಅವೆಲ್ಲ ಕಟ್ಟಡ ಕೊಡಬೇಕು. ಅವ್ರ ಸೌಲಭ್ಯಗಳು ಸರ್ಕಾರಕ್ಕೆ ಏನು ಸಂಬಂಧಪಟ್ಟವೆಲ್ಲ ತೋರಿಸಬೇಕು. ನಾವು ತೋರಿಸ್ತಾರೋ ನಮ್ಮ ಪರ್ಮಿಷನ್ ಕೊಡಲ್ಲ ಅವರು. ಹಂಗ ಒಂದು ಕಂಪನಿ ಜೊತೆ ಚರ್ಚೆ ಮಾಡಿದ ನಾನು. ಅವ್ರ ಮಟ್ಟ ವಿಚಾರ ಸಾಕಷ್ಟು ಮಟ್ಟಕ್ಕೆ ಹಣ ಕೊಟ್ಟಾರ ಅವರು. ಆದರೂ ಸಹಿತವಾಗಿ ಅವ್ರ ತಾಯಿ ಅವರು ಮಠದ ಮೇಲೆ ಶ್ರದ್ಧಾಗಿ ಹೀಗಾಗಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದೆ. ಆ ಕಂಪ್ನಿಯವ್ರ ಜೊತೆಗೆ ಕ್ರಿಯಾಜನ್ ಅಂತ ಕಂಪ್ನಿ ಅವರು ಇವತ್ತು ಒಂದು ಸಿರ್ಸೈಲ್ ಮಗಳು ಕೊಟ್ಟದ್ಲ ಅದಾಮಣ್ಣನವರು. ಅವರು 28 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟರು ನಮ್ಮ ಶಾಲೆಗೆ. 28 ಲಕ್ಷ ರೂಪಾಯಿ ಏನಾದ್ರು ಒಂದು ನಮ್ಮ ತಾಯಿ ಸ್ಮರಣಾರ್ಥವಾಗಿ ಮಾಡಿದೆ ಅಂತ ಹೇಳಿದ್ರು ಅವರು. 28 ಲಕ್ಷ ರೂಪಾಯಿ ಆದ್ರೆ ಸಾಲು ಮಾತಂಡಿದ್ರು. ಅದಕ್ಕೆ 57 ಲಕ್ಷ ರೂಪಾಯಿ ಖರ್ಚು ಮಾಡಿದ ಶಾಲೆಗೆ ನಾನು. ಅವ್ರು 28 ಲಕ್ಷ ರೂಪಾಯಿ ಕೊಟ್ಟರು. 2024 ಅಲ್ಲ 24 25 ಶುರು ಮಾಡಿದ್ದೇವೆ ನಾವು. ನೋಡಿ ಹೋಗ್ಲಿ ದಿವಸ ಹೋಗ್ಲಿ ಅಂತ ತಿಳ್ಕೊಂಡು 24 25 ಶುರು ಮಾಡಿದ್ದೇವೆ. ಇವತ್ತು 26ಕ್ಕೆ ಬಂದು ಬಿಡ್ತೇವೆ. ಇದೆಲ್ಲ ಆಗಬೇಕಾಗಿತ್ತು ಅಂದ್ರೆ ಅಷ್ಟು ಸರಳವಾಗಿ ಶಾಲೆಗಳು ಸ್ಟಾರ್ಟ್ ಹಾಕೊಂಡು ನೋಡ್ರಿ. ಕಟ್ಟೋದು ಬಹಳ ಮುಖ್ಯ ಅಲ್ಲ,
ಮತ್ತಿಂದ ವಕೀಲರು ಕಾನೂನು ವಕೀಲರು ಇರ್ತಾರೆ, ಅವ್ರ ಸಲಹೆ ತಗೋಬೇಕು. ಅವರಿಂದ ಮತ್ತು ನಮ್ಮ ಮಾಸ್ತರ್ ಚಲವಾದಿ ಮಾಸ್ತರ್ ಕಾಡಿ ಓಡಾಡಿ ಅದಕ್ಕೆ ಕಾನೂನು ಪ್ರಕಾರವಾಗಿ ಎಷ್ಟು ರೂಮ್ ಬಿಡಬೇಕು, ಇದರ ಸೈಜ್ದಾಗ ಈ ರೂಮ್ ಇರಬೇಕು ಅಂತ ರೂಲ್ಸ್ ಇರ್ತಾರೆ ಗೌರ್ಮೆಂಟ್ ವಿಭಾಗದಾಗ. ಅವ್ರೆಲ್ಲ ಕೇಳಿ ಅದ್ರ ತಕ್ಕಂತೆ ಅಂತ ತಿಳ್ಕೊಂಡು ಇವತ್ತು 9 ರೂಮ್ ಮಾಡಿದ್ದೇವೆ ನಾವು. 9 ರೂಮ್ ನಂತರ ಇದು 9 ರೂಮ್ ಆದ ಬಳಿಕ ಮುಂದೆ ಮತ್ತೆ ಶುರು ಆಗ್ತದೆ ರೂಮ್ ಆಟ ಕಟ್ಕೊಂಡು ಮುಂದೆ ಅವ್ರ ಮೇಲಾಧಿಕಾರಿಗಳು ಬಂದು ವಿಸಿಟ್ ಮಾಡ್ತೇವೆ. ಇದು ತೆಪ್ಪೈತಿ ಅದು ತೆಪ್ಪೈತಿ ಅಂದ ತಕ್ಷಣ ಚಲವಾದಿ ಮಾಸ್ತರ್ ಯಾಕಾರ್ಯ ಮಾಡೋದು ಅವನು ನಮ್ಗದ್ರಾಗ ಎಲ್ಲ ಕೊಡ್ಕೊಂಡು ಮುಗಿಸಿದೆವು. ಮೊನ್ನೆ ಈಗ 2 ದಿವಸದಿಂದ DDP ಅವರು ಮೊದಲೇ ಬಂದು DDP ಅವ್ರು ವಿಸಿಟ್ ಮಾಡಿ ಹೋಗಿದ್ರು. ಸಾರಿ ಫೈಲ್ ಕೊಟ್ಟು ನಂತರ DDP ವಿಸಿಟ್ ಮಾಡಿದ್ರು. ವಿಸಿಟ್ ಮಾಡಿ ಹೋದ ಬಳಿಕ ಇವೆಲ್ಲ ಸೌಲಭ್ಯಗಳು ನಿಮ್ಮಲ್ಲಿ ಇನ್ನೂ ಆಗಲಿಲ್ಲ ಅಂದ್ರೆ ನಿಮ್ಗೆ ಪರ್ಮಿಷನ್ ಕೊಡೋದು ನಾವು ಒಂದು ಲಿಸ್ಟ್ ಕೊಟ್ಟವ್ರು ಮತ್ತೆ ಇವ್ರ ಕೈಯಾಗ. ಹಿಂಗಾಗಿ ಹಗಲಿ ರಾತ್ರಿ ಕುಡ್ಕೊಂಡು ಅದನ್ನ ಏನ್ ಮಾಡಿ ನೀವು ಮತ್ತೆ ತಿದ್ದಾಡಿದ್ವಿ ಗೌಂಡ್ಯಾಗ ಕರ್ಕೊಂಡು ಸುದ್ದಿ ಕೇಳ್ಕೊಂಡು. ಮೊನ್ನೆ ತಾನೇ ರವಿವಾರ ದಿವಸ ಮತ್ತೆ ಅವ್ರು ಮೂಡಲಿಗೆ ಅಂತ ಕಾರ್ಗಾಡಿ ಕೊಟ್ಟು ಅವನ ಚಲವಾದಿ ಮಾಸ್ತರ್ ಅಲ್ಲಿ ಹೋಗಿ ಮೂಡಲಿಗೆ ಅವ್ರ ಊರಿಗೆ ಹೋಗಿದ್ರು. ಅವ್ರು ಅಲ್ಲಿಂದ ಕಾರ್ಗಾಡಿ ಕೊಟ್ಟು ಅವ್ರು ಕರ್ಸಿದ್ ಮತ್ತಿಲ್ಲಿಗೆ DDP ಅವರು ಕರೆಸಿ ಒಂದು ವಿಸಿಟ್ ಮಾಡಿ ಅವ್ರು ಸರ್ ಮುಂದೆ ಏನಾಗುತ್ತೆ ನೋಡು ಮತ್ತೆ ಅವ್ರು ಬರಬಾರ್ದು. ಅವ್ರು ಏನು ರೂಲ್ಸ್ ಪ್ರಕಾರ ಕೊಟ್ಟರು ಆ ರೂಲ್ಸ್ ಪ್ರಕಾರವಾಗಿ ಅವ್ರು ಏನು ಸೌಲಭ್ಯಗಳು ತೋರಿಸ್ಬೇಕಾಯ್ತು, ಯಾವ್ಯಾವ ವಿಭಾಗ ಏನಿರ್ಬೇಕು ಎಲ್ಲವೂ ಓಕೆ ಮಾಡಿ ತೋರಿಸಿದ್ರು. ಅವ್ರಿಗೆ ಕಡಿಕೆ ಒಂದು ಉಳಿದಿತ್ತು ನಮ್ದು ಅದ್ ಮೇಲ್ಗಡೆ ಮೇಲೆ ಎತ್ತು ಹೋದ್ರಲ್ಲ ಆ ಗಾಡಿ ಉಳಿದಿರ್ತಾವ. ಇದೊಂದು ಮಾಡಿದ್ರೆ ಚಲೋ ಆಗತ್ತೆ ದರ ಬಿಡಬೇಡ್ರಿ ಅಂದ್ರೆ ಅವ್ರು ನಿನ್ನೆ ಅವ್ರು ಕಟ್ಸಿದೆ. ಅವ್ರು ಏನು ರವಿವಾರ ದಿವಸ ವಿಸಿಟ್ ಮಾಡಿದ್ರು, ಸೋಮವಾರ ದಿವಸ ಸಾಯಂಕಾಲ ನಿಮ್ಮ ಮಾಸ್ತರ್ ಬಂದಿದ್ರು ಅಲ್ಲಿ ಬಾಗಲಕೋಟೆ. ಸೋಮವಾರ ದಿವಸ ಹೋದ್ರು, ರಾತ್ರಿ ಬಹುಶಃ 9 ಇರ್ಬೇಕು, 9:30 ಸುಮಾರು ಅದನ್ನು ಸಹಿ ಮಾಡಿಕೊಟ್ರು. ಅವ್ನು ನಾಂಗ ಲೈನ್ದಾಗ ಇದೀವಿ ಮತ್ತೆ ಅದು ಓಕೆ ಆಗುತ್ತಕ್ಕ ನಮ್ಗೆ ಟುಕ್ ಇರೋದಲ್ಲ. 9:30 ಸುಮಾರು ಅವರು ಅವಟ್ಟನ್ನ ಮಾಡಿಕೊಡ್ತಿರೋದ್ರೆ ಅದು ಮುಗಿಸ್ಬಿಡ್ರಿ ಅಂದ್ರೆ ನಿನ್ನೆ ಮುಗಿಸಿನ್ಬಿಟ್ಟು ಹೊಟ್ಟೋದನ್ನ 9:30 ಸೋಮವಾರ ದಿವಸ ಅದನ್ನ ಸಹಿ ಮಾಡಿಕೊಟ್ರು. ಅವರು ಕೊಟ್ಟ ಬಳಿಕ ಮುಂದೆ ಏನ್ ಮಾಡೋದು ಅಂದೆ ಅಂದ್ರೆ ಮೋಟ್ ಸಂಗಾಟ ಇದನ್ನ ನಾನೇನ್ ಮಾಡಿ ಸೋಮವಾರ ದಿವಸ ಬೆಳಗ್ಗೆ ಮುಂಜಾನೆ ಅದಕ್ಕೆ ಪೂಜೆ ಮಾಡಿ ಮುಗಿಸಿದ್ದು ನಾವು. ರವಿವಾರ ದಿವಸ ಅಲ್ಲ ಸೋಮವಾರ ಪೂಜೆ ಮಾಡಿ ಮುಗಿಸಿದೆ. ಹಸ್ತ ನಕ್ಷತ್ರದಾಗ ಅದನ್ನ ಸಂಕ್ಷಿಪ್ತವಾಗಿ ಪೂಜೆ ಮಾಡಿ ಓಕೆ ಮಾಡಿಬಿಟ್ಟೆ. ಅದನ್ನ ನಂತರ ಇದನ್ನ ಹಿರಿಯರು ಕೊಡಿಸಿ ಹೇಳೋಣ ತಿಳ್ಕೊಂಡು ಇವತ್ತು ಪೂರ್ಣವಾಗಿ ಅವ್ರ ಪರ್ಮಿಷನ್ ಕೊಟ್ಟ ಬಳಿಕ ಸೋಮವಾರ ಪರ್ಮಿಷನ್ ಕೊಟ್ಟ ಬಳಿಕ ಇವತ್ತು ಬುಧವಾರ ಅದನ್ನ ಕರೆ ಲೆಕ್ಕದಾಗ ಬುಧವಾರ ದಿವಸ ಸ್ಟಾರ್ಟ್ ಮಾಡ್ಬೇಕಂತ ನಾನು ಉದ್ದೇಶ ಇಲ್ಲ. ಹಾನಗಲ್ ಕುಮಾರ ಮಹಾಸ್ವಾಮಿ ಹುಟ್ಟಿದ್ದೀರ ಇವತ್ತು. ಈ ಉದ್ದೇಶಕ್ಕಾಗಿ ಇವತ್ತು ಇದನ್ನ ಮೊನ್ನೆ ಪೂಜೆ ಮಾಡಿ ಹೆಂಗೋ ಹಿರಿಯರು ಕೂಡಿಸಿ ಇವತ್ತು ಅದನ್ನ ಮುಗಿಸ್ಬಿಡೋಣ ಅಂತ ತಿಳ್ಕೊಂಡು ನಿಮ್ಮೆಲ್ಲರೂ ಕರೆ ತೋರಿಸಿರ್ತೀವಿ. ಅದು ಇನ್ನೂ ಏನಾದ್ರು ನಿಮ್ಮ ಸಜೆಷನ್ ಇದ್ರೆ ತಗೋತನದ್ರಾಗ ಆದ್ರೆ ಇನ್ನೂ ಏನು ಕಟ್ಟಬೇಕಾಗಿದ್ರೆ ಕಟ್ಟಾಕ್ ಬರ್ತದಿಲ್ಲ. ಮುಂದಿನ ಲೆಕ್ಕ ಏನು ಮನೆ ನಿಮ್ಮ ಕಾರ್ಯಕ್ರಮದಾಗ ಅದ ಮುಂದೆ ನೋಡ್ತಾನೆ ಮತ್ತೆ ಹೆಂಗ ಒಟ್ಟು ಹುಟ್ಟು ಹಾಕೋತ್ ಹೋಗೋ ಆಟ ನದಿ ನಾನು ನಾವೇ ಕೂತು ಯಾಕಂದ್ರೆ ಹೋಗುತ್ತೆ ನಾವು ಹೇಳಕ್ಕಾಗಲ್ಲ. ಅದ ಆದ್ರೂ ಸಹಿತವಾಗಿ ಮಾಡೋ ಪ್ರಯತ್ನ ಮಾಡಾಕತ್ತೀವಿ ನಾವು. ಮತ್ತೆ ಈಗ ನಿಮ್ಮ ತೋಟಪಟ್ಟೆ ಹುಡುಗರು ಈಗ ಬೇರೆ ಬೇರೆ ಸ್ಕೂಲಿಗೆ ಕಳಿಸ್ತಿರ್ತಾರೆ. ಈಗ ಪುಷ್ಪಾ ಸ್ಕೂಲಿಗೆ ಹೋಗ್ತಾವ, ಸಡದಿ ಸ್ಕೂಲಿಗೆ ಹೋಗ್ತಿರ್ತಾವ, ಮನೆ ಮುಂದೆ ಹುಡುಗರು ಇರ್ತಾವ, ಅಂಗಳದಾಗ ಆಡ್ತಿರ್ತಾವ. ಅಂದ್ರೂ ನಾವು ಸೌಲಭ್ಯಗಳನ್ನ ಹುಡುಗರು ಮನೆ ತಂದು ಬಿಡಾಕೊಂಡು ನಮ್ಗೆಲ್ಲ ಅನುಕೂಲ ಆಗುತ್ತೆ. ಅಲ್ಲಿಗಾದ್ರು ಜ್ವರ ಬಂದು ಏನಾದ್ರು ಬಂದು ಆ ಸ್ಕೂಲ್ನಾಗ ಅವ್ರು ತಂದು ನಿಮ್ಮಲ್ಲಿ ಬಿಡಲ್ಲ, ನಾವಿಲ್ಲಿ ಅನುಕೂಲ ಕೊಡೋದು. ಈಗ ನಮ್ಮಲ್ಲಿ ಆಗಿತ್ತು ಒಂದು ಹುಡುಗರು ಹೆಣ್ಣುಗಳು ನಮ್ಮ ಹೈಸ್ಕೂಲ್ದಾಗ ಹೆಣ್ಣು ಸಮಸ್ಯೆ ಆದವ್ರು ನಮ್ಮ ಮಾಸ್ತರ್ ಒಯ್ದು ಗುದ್ದಿ ಒಳಗೆ ಬೇರೆ ಸ್ಕೂಲಿಗೆ ಕಳ್ಸೋಕ್ಕಿಂತಲೂ ಕೂಡ ಇಲ್ಲಿ ನಮ್ಮಲ್ಲೇ ಕಳಿಸ್ರಿ. ಇದ್ರ ಜೊತೆ ಒಳಗೆ ಇನ್ನೊಂದು ವಾರದೊಳಗೆ ಇದಕ್ಕೊಂದು ಡೆಲ್ಲಿಯಿಂದ ಒಂದು ಕೋಡ್ ಬರ್ತೀವಿ ಹಾಳಿಗೆ ತಾಯಿ ಹೋಗಿತ್ರಿ. ಈಗ ಆನ್ಲೈನ್ ಮೂವ್ ಮಾಡ್ಯಾರಿಗೆ ಅದನ್ನ ಡೆಲ್ಲಿಗೆ ಹೋಗಿರ್ತೀವಿ. ಅದು ಡೆಲ್ಲಿಗೆ ಹೋದ ಬಳಿಕ ಡೆಲ್ಲಿಯಿಂದ ಒಂದು ಕೋಡ್ ಕೊಡ್ತಾರೆ ನಮ್ಮ ಶಾಲೆಗೆ. ಅವ್ರು ಅದು DDP ಹೊಳೆ ಬರ್ತದೆ. DDP ಅವ್ರು ಬಂದ ಬಳಿಕ ಇವ್ರಿಗೊಂದು ಶಾಲೆಗೆ ಒಂದು ಕೋಡ್ ಕೊಡ್ತಾರೆ. ಅವರು ಆ ಪ್ರೈಮರಿ ಬೇರೆ ಕೋಡ್ ಇರೋದು, ಹೈಸ್ಕೂಲ್ಗೆ ಒಂದು ಕೋಡ್ ಬೇರೆ, ಆ ಪ್ರೈಮರಿಗೆ ಒಂದು ಕೋಡ್ ಬೇರೆ. ಆ ಕೋಡ್ ಬಂದ ಬಳಿಕ ಮುಂದೆ ಬೋರ್ಡ್ ಬರ್ತದಕ್ಕೆ ನಾವು ಅಲ್ಲಿವರೆಗೆ ನಾವೇನು ಬೋರ್ಡ್ ಬರೋ ಸಮೇತವಾಗಿ ವ್ಯರ್ಥ ಅನ್ಸುತ್ತೆ. ಈಗ ಯಾಕಂದ್ರೆ ಬಣ್ಣ ಹಚ್ಕೊಳ್ತೀವಿ ನಾವು. ನಂತರ ಜಾತ್ರೆ ಸುತ್ತ ಒಂದು ಸ್ವಲ್ಪ ಗದ್ದಿಗೋಡು ಹಿಂದ ಇದನ್ನ 2001-2ರಾಗ ಈ ಕಟ್ಟಡ ಕಟ್ಟೋ ಮುಂದೆ JD ಪಾಟೀಲ್ ಅವಾಗ ಒಂದು 5 ಲಕ್ಷ ರೂಪಾಯಿ ಕೊಟ್ಟಿದ್ದಿರ್ಬೇಕು ಅವ್ರು. ಅದಕ್ಕೆ ಆ ಉದ್ದೇಶಕ್ಕಾಗಿ ಅವರೆಲ್ಲ ಜಾತ್ರೆ ಸುತ್ತ. ಮತ್ತೆ ಈ ವರ್ಷದ ಬೆಳ್ಳಿ ಮಹೋತ್ಸವ ಕೃಷಿ ಮೇಳ ಸಹಿತವಾಗಿ 25 ವರ್ಷ ಆಗ್ತದೆ. ಅದರ ಅಂಗವಾಗಿ ಇದರ ಉದ್ಘಾಟನೆ ಅದ್ರ ಉದ್ಘಾಟನೆ ಅಂಗವಾಗಿ ಎಲ್ಲ ಕೂಡ ಒಂದು ಲೆಕ್ಕ ಇಟ್ಕೊಂಡು ಬರ್ತೀನಿ.